ಅದಾದ್ಮೇಲೆ ಬೈಸ್ಕೊಂಡೆ. ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ, ಎಲ್ಲೋದ್ರು ಅಶ್ವಿನಿ ನಾನು ಬರ್ತೀನಿ ಅಲ್ಲ, ಇವಳಿಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಇಷ್ಟ ಆಗ್ಬಾರ್ದು. ಬೇಕಿತ್ತು ಅವಳಿಗೆ ಒಂದ್ ಕೋಗೋಸ್ಕರ 10 ನಿಮಿಷ ಕಾದೇಳು ಅಂತ ಇವಳಿಗೆ ಹೇಳಿದ್ ನಾನು ಹೋಗಕ್ಕೆ. ಎಷ್ಟು ಕಿರಿಸ್ತಾನೆ ಈ ಗಂಟ್ಲಿಗೆ. ನಾನು ಚಾನಲ್. ಸೊ ಟುಡೇ ಇಸ್ ನಾಟ್ ಟುಡೇ. ನಾನು ಎಲ್ಲದಕ್ಕೂ ಹಿಂಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಟಾಸ್ಕ್ ಅಂದರೆ, ನನ್ನ ಜೀವನದಲ್ಲಿ ನೀಟಾಗೆ ರೆಡಿಯಾಗಿಬಿಟ್ಟು ಡೈಸನ್ನು ಮಾಡಿ, ಈ ಶೆಕೆಗೆ ಯಾವ ಅವತಾರ ಆಗಿದೆ ಅಂದರೆ, ಡೈಸನ್ ಎಲ್ಲ ನಂದು ಒಳ್ಳೆ ಸ್ನಾನ ಮಾಡಿ ಇವಾಗ ತಾನೇ ಬಂದಿರೋ ಥರ ಇದೆ. ಇಟ್ಸ್ ಓಕೆ. ಏನಾಯ್ತು ಅಂದರೆ, ಟಾಸ್ಕ್ ಏನಪ್ಪ ಅಂತಂದರೆ, ನಾನು ಯಾಕೆ ಹಿಂಗೆ ಮಾಡ್ತೀನಿ ಅನ್ನೋದೇ ಅರ್ಥ ಆಗಿಲ್ಲ. ಫಸ್ಟು ರೆಡಿಯಾಗಿ ಐರನ್ ಮಾಡೋದಕ್ಕೇನೆ 20 ನಿಮಿಷ ತೊಗೊಂಡೆ. ಐರನ್ ಅಂಗಡಿ ಇವತ್ತು ಬೆಳಗ್ಗೆಯಿಂದನೂ ಇರಿಟೇಷನ್. ಬೆಳಗ್ಗೆ ನಮ್ಮಮ್ಮ ಏನೋ ಮಾಡಿದ್ರು, ಅದಾದ್ಮೇಲೆ ನಮ್ಮಪ್ಪ ಏನೋ ಮಾಡಿದ್ರು. ಐರನ್ ಅಂಗಡಿ ತೆಗ್ದಿಲ್ಲ. ಐರನ್ ಅಂಗಡಿ ತೆಗ್ದಿಲ್ದಿರೋ ಕಾರಣದಿಂದ ನಾನೇ ಐರನ್ ಮಾಡ್ಕೋಬೇಕಿತ್ತು. ಅದು ಒಂದು ಐರನ್ ಮಾಡ್ಕೊಂಡು ಮೊದಲೇ 20 ನಿಮಿಷ ಬೆನ್ನೆಲ್ಲ ಬಿದ್ದೋಗಿದೆ. ರೆಡಿಯಾಗಿದ್ದೀನಿ, ಕೊನೆಗೆ ನನ್ನ ಫೋನ್ ಕಾಣೆ ಆಗ್ಬಿಡದ. ಎಲ್ಲೋಯ್ತು? ಲಿಟ್ರಲಿ ವರ್ಷಿಣಿ ನಾನು 30 ಮಿನಿಟ್ಸ್ ಹುಡುಕಿದೀವಿ, ನನ್ನ ಫೋನ್ ಸಿಕ್ಕಿಲ್ಲ. ಅದಾದ್ಮೇಲೆ ಬೈಸ್ಕೊಂಡು ಕೆಳಗಡೆ ತಂದು ಕೊಟ್ರು. ಅರ್ಜೆಂಟಲ್ಲಿ ಅದು ಮರ್ತೆ ಇದು ಮರ್ತೆ ಅಂತ 2 ಸತಿ ಆಚೆ ಕರೆದೆ. ನಾವಮ್ಮ ಇನ್ನೊಂದು ಸತಿ ನೀನು ಕರೆದ್ರು ನೀನು ಫಂಕ್ಷನ್ಗೂ ಹೋಗ್ಬಾರ್ದು, ಆ ರೇಂಜ್ ಮಾಡ್ತೀನಿ ಅಂದ್ರು. ಬೈಸ್ಕೊಂಡು ನೆನ್ನೆನೂ ಹಿಂಗೆ ಆಯ್ತು. ನೆನ್ನೆ ಹೌಸ್ ಆಫ್ ಲರ್ಗೆ ಹೋಗಿದ್ದೀನಿ, ಹ್ಯಾಂಪರ್ದೆಲ್ಲ ಕಳ್ಸಕ್ಕಿತ್ತು. ಒಂದು ಪರ್ಲ್ದು ಬಾಕ್ಸ್ ಇದೆ ನಮ್ಮ ಹತ್ರ, ಆಯ್ತಾ? ಆ ಪರ್ಲ್ ಬಾಕ್ಸ್ನ ಇಟ್ಕೊಂಡಿದ್ದೆ ಕೈಯಲ್ಲಿ. ಕ್ಯಾಪ್ ಓಪನ್ ಆಗಿದೆ. ಓಪನ್ ಮಾಡಿ ಇಟ್ಕೊಂಡವಳು ನಾನೇನೋ ಬಿತ್ತು ಕೆಳಗಡೆ ಅಂತ ಬಗ್ತೀನಿ. ಫುಲ್ ಇಡೀ ನೆನ್ನೆ ಹೌಸ್ ಆಫ್ ಫ್ಲವರ್, ನೆನ್ನೆ ಪರ್ಲ್ ಫ್ಲವರ್ ಆಗ್ಬಿಟ್ಟಿತ್ತು. ಇಡೀ ಫ್ಲೋರ್ ಪೂರ ಪರ್ಲ್ ಇದೆ. ಎತ್ತ ಆಕಾಶದಲ್ಲಿ ನನಗೆ 1 to double ಟಾಸ್ಕ್. ಸೊ ಇತ್ತೀಚೆಗೆ ಯಾಕೋ ನಾನು ಒಂದು ಕೆಲಸ ಮಾಡೋಕ್ಕೋಗಿ 2 ಕೆಲಸ ಮಾಡಿಸ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಅರ್ಜೆನ್ಸಿಲಿ ವರ್ಕ್ ಮಾಡಬಾರ್ದು ಅನ್ನೋದೊಂದು ಕಲಿಸುತ್ತೆ. ಪೇಷನ್ಸ್ ಇಟ್ಕೋಬೇಕು ಅನ್ನೋದು ಇನ್ನೊಂದು ಕಲಿಸುತ್ತಾ ಇದೆ. ಪೇಷನ್ಸ್ ಇರಲ್ಲ ಒಂದೊಂದ್ಸತಿ. ನನಗೆ ಆಚೆಗಡೆ ಹೋಗ್ಬೇಕಾದ್ರೆ ಏನು ಗೊತ್ತಾ, ರೆಡಿಯಾಗಿ ವೇಟ್ ಮಾಡೋಕೆ ಇಷ್ಟ ಆಗಲ್ಲ, ಆ ಪೇಷನ್ಸ್ ಹೋಗುತ್ತೆ. ರೆಡಿ ಆಗಕ್ಕೆ ಮುಂಚೆ ಏನೋ ಕರೆಕ್ಟಾಗಿ ಸಿಕ್ಕಿಲ್ಲ ಅನ್ನೋ ಪೇಷನ್ಸ್ ಹೋಗುತ್ತೆ. ಇವಾಗ 5 ನಿಮಿಷ ಮೆಡಿಟೇಷನ್ ಮಾಡಬೇಕಿತ್ತು ನಾನು, ನನಗೆ ವಾಪಸ್ ಆ ಪೇಷನ್ಸ್ ಬರುತ್ತೆ. ಬಿಸಿಲು ಇದೆ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಗೌತಮ್ ಆ್ಯಂಡ್ ಅನೂಹ ಅವರ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಅವ್ರ ಹೋಟೆಲ್ ಓಪನಿಂಗ್ ಇದೆ. ಫಸ್ಟ್ ಟೈಮ್ ಮಾಡಿದಾಗ ಹೋಟೆಲ್ ಓಪನಿಂಗಿಗೆ ಹೋಗಿದ್ದೆ. ಸೊ 1 more ಹೋಟೆಲ್ ಓಪನ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಸೊ ಇವತ್ತು ಅಟೆಂಡ್ ಮಾಡಕ್ಕೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಬಂದು ಸಂಜೆ ಇನ್ನೊಂದು ಇವೆಂಟ್ ಇದೆ. ಇವತ್ತು ಸಿಕ್ಕಾಪಟ್ಟೆ ಇವೆಂಟ್ ಇದಪ್ಪ. ಓ ಮೈ ಗಾಡ್, ಎಂತ ಕ್ರೇಜಿ ಬಿಲ್ಡಿಂಗ್ ಇದು. ನೀವೆಲ್ಲ ಇರ್ತೀರಾ? ಇವ್ರಿಗೆ ಯಾವಾಗಲೂ ಕಾನ್ಶಿಯಸ್ ಅಲ್ಲೇ ಇರ್ತಾರೆ, ಕಾನ್ಶಿಯಸ್ ಅಲ್ಲೇ ಮಾತಾಡೋದು. ಇವತ್ತೆಲ್ಲರೂ ನನ್ನ ಮೊಬೈಲ್ ನೋಡ್ತಾರೆ. ಇಟ್ಸ್ ಓಕೆ. ಸೊ ಇವತ್ತು ಫಂಕ್ಷನ್ಗೆ ಬಂದ್ವಿ. ಇದು ಯಾವ ಏರಿಯಾ ಇದು? ರಾಮಮೂರ್ತಿ ನಗರ್. ಬಟ್ ನಂಗೆ TC ಪಾಳ್ಯ ಅಂತಲೂ ಅಂತಾರ. TC ಪಾಳ್ಯ ಆ್ಯಂಡ್ ರಾಮಮೂರ್ತಿ ನಗರ್ ಎರಡೂ ಹೇಳ್ತಾರೆ. ಸೊ ಫಂಕ್ಷನ್ ಎಲ್ಲ ಮುಗೀತು. ಆ್ಯಕ್ಚುಲಿ ನಾನು ಲಾಸ್ಟಿಗೆ ಬಂದಿದ್ದೀನಿ. ಸೊ ಓಕೆ, ಲೇಟ್ ಆಯಿತು. ಅಲ್ಲಿಂದ ಬರೋಷ್ಟಕ್ಕೆ ತುಂಬ ಟೈಮ್ ಆಯಿತು. ನೆಕ್ಸ್ಟ್ ಆಪ್ರೇಷನಲ್ಲಿ ಇರಬೇಕಾದ್ರೆ ಬರ್ತೀನಿ, ಅಂದರೆ ರನ್ನಿಂಗಲ್ಲಿ ಇರಬೇಕಾದ್ರೆ ಬರ್ತೀನಿ. ಸೊ ದ್ಯಾಟ್ ಲಾಸ್ಟ್ ಟೈಮು ನಾನು ವರ್ಷಿಣಿ ಭವ್ಯ 3 ಜನನೂ ಬಂದಿದ್ವಿ ಇನ್ನೊಂದು ಬ್ರಾಂಚ್ಗೆ. ಸೊ ಇವತ್ತು ನಾನು ಒಬ್ಬಳೇ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ತಾ, ಅವ್ರಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿಂದ ಹೊರಡೋಣ. ಬಿಕಾಸ್ ಇನ್ನೊಂದು ಕಡೆ ಇವೆಂಟ್ ಇದೆ. ಬಾಯ್. ಒಂದು ನ್ಯಾಪ್ ಹಾಕಿ ಎದ್ದೆ. ಆದರೆ ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ಶಾಕ್ ಆಗ್ಬಿಡ್ತೀರಾ ನೋಡಿದ್ರೆ. ಶಾಕ್ ಆಗಲಿ ಅಂತಲೇ ತೋರಿಸ್ತಾ ಇದ್ದೀನಿ. ಆದ್ರೆ ನಿದ್ದೆಯಿಂದ ಎದ್ಬಿಟ್ಟು ಇಷ್ಟು ಎನರ್ಜಿ ಬರ್ತದೆ. ಬೆಳಗ್ಗೆಯಿಂದ ಏನೂ ತಿನ್ಸಿಲ್ಲ, ಮಾಡಿಲ್ಲ. ಯಾರಪ್ಪ ಇವರೆಲ್ಲ? ಹೊಟ್ಟೆ ಹಸಿದರೆ ಇಲ್ಲೆಲ್ಲರೂ ನೊಂದವೇ ಹುಡುಕ್ತಾ ಇದ್ದೀನಿ ತಿನ್ನೋದಕ್ಕೆ, ಸಿಕ್ಕಿಲ್ಲ. ಯಾರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ನಾನಂತೂ ಒಂದು 6 ತಿಂಗಳಾಗಿತ್ತು ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿಲ್ವಾ? ಸನ್ಗೂ ಆ ಕಟ್ಟಡಕ್ಕೂ ಎಂತ ಬ್ಯೂಟಿಫುಲ್ ಮರ ಇದೆ ನಮ್ಮ ಬೆಂಗಳೂರು ಅಲ್ವಾ?
ಹೌದಾ ಅಲ್ವಾ? ಒಂದಿನ ನೈಟ್ ಬಂದಿದ್ದೆ, ಆಕ್ಚುಲಿ ಸಕ್ಕದಾಗಿತ್ತು. ಒಂದ್ ರೋಡ್ ಬಿಟ್ಟೇ ಇರ್ಲಿಲ್ಲ ಆಯ್ತಾ, ಅಲ್ಲೇನೋ ಆಗಿತ್ತು, ಏನೋ ಒಂದ್ ರೋಡ್ ಬಿಡ್ತಾ ಇರ್ಲಿಲ್ಲ. ನಾವು ಸುತ್ತಿ ಬೆಳ್ಸಿ ಆದ್ರೂ ಎಷ್ಟು ಜನ ಫೋಟೋ ತಗೊಳಕ್ಕೆ ಅಂತಾನೆ ಇಲ್ಲಿ ನಿಲ್ಲಿಸ್ತಾರೆ. ಕ್ರೇಜಿ. ಕನ್ನಕ್ಕ ಎಷ್ಟು ಚಂದ ಕೈತಿ. ಹಾಯ್. ಸೊ ಕಂಟಿನ್ಯೂಷನ್ ಏನಿದೆಯಪ್ಪ ಅಂದ್ರೆ, ಅಲ್ಲಿ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗಿದ್ದು ಹೆಂಗಾಯ್ತು ಅಂದ್ರೆ, ಇಡೀ ದಿನ ಫಂಕ್ಷನ್ ಅಲ್ಲೇ ಕಳ್ದಂಗಾಯ್ತು. ಅಲ್ಲ, ಅಲ್ಲಿ ಆಕ್ಚುಲಿ ಇದ್ದಿದ್ದ ಟೈಮು ವೆರಿ ಕಡಿಮೆ, ಅಂದ್ರೆ ಸ್ವಲ್ಪ ಟೈಮ್ ಮಾತ್ರ ಇದ್ದಿದ್ದಲ್ಲಿ. ಆದ್ರೆ ಹೋಗೋದು ಬರೋದು ಇದ್ದಿದೆ 30 ಕಿಲೋಮೀಟರ್ಸ್ ಇತ್ತು. ಬಟ್ 30 ಕಿಲೋಮೀಟರ್ಸ್ ಹೆಂಗಿತ್ತು ಅಂದ್ರೆ ದಾರಿನೇ ಸಾಗ್ದಿರಂಗಿತ್ತು. ಬಟ್ ಇಟ್ಸ್ ಓಕೆ, ಇಟ್ ವಾಸ್ ಫನ್. ಸ್ವಲ್ಪ ಪಾಪುನೆಲ್ಲ ಆಟ ಆಡಿಸಿ ಒಳ್ಳೆ ಫನ್ ಮಾಡಿ, ಜಾಸ್ತಿ ಕ್ಲಿಪ್ ಸಿಕ್ಕಿಲ್ಲ. ಬಟ್ ಇಟ್ಸ್ ಓಕೆ. ಎವ್ರಿ ಟೈಮ್ ಎಲ್ಲ ಸತಿಗೂ ವಿಡಿಯೋಗಿನ ಪ್ರೆಸೆನ್ಸ್ ಮುಖ್ಯ ಅಂತ ನನಗೆ ಅನಿಸ್ತು. ಸೊ ವಿಡಿಯೋ ಕಡಿಮೆ ಇತ್ತು. ಸೊ ಇವಾಗ ನಾವು ಇವತ್ತು ನಮ್ಮ ವ್ಲಾಗಿಗೆ ಜಾಯಿನ್ ಆಗಿದ್ದಾರೆ ವರ್ಷಿಣಿ ಅವರು. ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ ವರ್ಷಿಣಿನ, ಯಾಕೆ ನಿಮ್ ಬ್ಲಾಗ್ ಕರ್ಕೊಂಡ್ ಬರ್ತಾ ಇಲ್ಲ ವರ್ಷಿಣಿನ ಅಂತ. ವರ್ಷಿಣಿ ಅವರು ತುಂಬಾ ಬ್ಯುಸಿ ಉಂಟು. ನಮ್ ಕೈ ಯಾವ ಇವ್ರಿಗೂ ಕಡಿಮೆ ಇಲ್ದಿರೋ ತರ ಬ್ಯುಸಿ ಇದಾರೆ. ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ. ಇವಾಗ ಎಲ್ಲ ಡ್ರೆಸ್ ಎಲ್ಲ ಮಾಡ್ಕೊಂಡು ನಾನೆಲ್ಲೋ ಆಚೆ ಹೋಗ್ತಾ ಇದ್ದೆ, ಏನೋ ತಗೋಬೇಕು ಅಂತ. ನಾನು ಬರ್ತೀನಿ. ಎಲ್ಲೋದ್ರು ವರ್ಷಿಣಿ, ನಾನು ಬರ್ತೀನಿ. ಅವಳು ಸೆಪರೇಟ್ ಆಗಿ ಹೋದ್ರೆ ಅವಳು ಖರ್ಚು, ನನ್ನ ಜೊತೆಗೆ ಬಂದ್ರೆ ನನಗೆ ಟ್ಯಾಕ್ಸು. ಸೊ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾಳೆ. ಇವಾಗ ನಾವು ಹೋಗ್ತಾ ಇದೀವಿ ಒಂದು ಕ್ಯಾಫೆಗೆ. ಆಕ್ಚುಲಿ ನಂಗೆ ಸುಮಾರು ದಿನ ಆಯ್ತು ಮಾಚಾ ಕುಡಿಯಕ್ಕೆ ಅಂತ. ಮಾಚಾ ಅಲ್ಲ, ಇವಳಿಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಇಷ್ಟ ಆಗ್ಬಾರ್ದು ಅಂತೆಲ್ಲ ಸೌಂಡ್ ಕೊಡಬಾರ್ದು. ಸೊ ನಂಗಿಷ್ಟ, ನಾನು ಹೋಗ್ತಾ ಇದೀನಿ. One matcha, one cold coffee, one Spanish to ice latte. It's Spanish iced coffee. Ice latte, yeah. One mana is blush ಮಾಡ್ಕೊಂಡು ಬ್ಲಷ್ಗೆ ಮೆತ್ಕೊಂಡು ಬಿಡೋದು. ಏನು ಹಚ್ಚಿಲ್ಲ, ಬರೀ ಒಂದೇ. ಇವತ್ತು ಕರೆಂಟ್ ಬೇರೆ ಇರಲಿಲ್ಲ ಅದಕ್ಕೆ. ಖರ್ಚಿಸ್ ಯಾವಾಗಲೂ ಕೈಯಲ್ಲಿ ಮಾತ್ರ ನೋಡಕ್ಕೆ ಕ್ರೇಜಿಯಾಗಿ ಕಾಣಿಸ್ತದೆ. ಇಟ್ಸ್ ಓಕೆ, ಟೇಸ್ಟ್ ಮಾಡೋಣ. ಸ್ವಲ್ಪ ಯೋಗಟ್ ಹಾಕಿದ್ದಕ್ಕೆ ಮತ್ತು ಸ್ಟ್ರಾಬೆರಿ ಪಲ್ಸ್ ಬಟ್ ಅದಂದರೆ ವೆದರ್ ಮಾತ್ರ ಕ್ರೇಜಿ ಆಗಿದೆ. ಸಿಕ್ಕಾಪಟ್ಟೆ ತಣ್ಣಗಿದೆ. ಸೊ ಪೀಸಾಗಿತ್ತು ವೆದರ್ ಪೀಸ್ಫುಲ್ ಆಗಿದೆ. ಬಟ್ ನನ್ನ ಪಕ್ಕದಲ್ಲಿ ಕೂತಿರೋ ಪೀಸ್ಫುಲ್ ಅಂತ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ಬೆಂಗಳೂರು ಪೀಪಲೆಲ್ಲ ವೆದರ್ ಮೇಲೂ ಮೈಂಡ್ಸೆಟ್ ಡಿಪೆಂಡ್ ಆಗುತ್ತೆ ಅಂತ ಹೇಳಕ್ಕೆ ಬಂದರೆ, ಇವಳು ನನಗೆ ಊಟ ಮಾಡೋದು. ನಾವು ಹೆಂಗಿರ್ತೀವಿ ಗೊತ್ತಾ, ಅದಕ್ಕೆ ನಾನು ನನ್ನ ಬ್ಲಾಗಿಗೆ ಹಾಕೋಬೇಕು ಅಂತ ಹೇಳಿದ್ವಿ. ಕೆನಾಟ್ ಸತ್ಯಮೇವ ಜಯತೆ ಬಿಡಿ ನಾವೆಲ್ಲ. ವೆಸ್ಟ್ ಸೈಡಲ್ಲಿ ನನ್ನ ಹತ್ರ ಬಟ್ಟೆ ಕೊಡ್ಸ್ಕೊಂಡಿದ್ದಾಳೆ. ಒಂದು ಮರ್ಯಾದೆ ಇಲ್ಲ ಅವಳಿಗೆ. ಇದುವರೆಗೂ ಅವಳು ಎಷ್ಟೊತ್ತಿ ಕೊಡ್ಸಿಲ್ಲ ನನಗೆ ಕೇಳಿ. ಅದು ಸ್ಟ್ಯಾಂಡಿಂಗ್ ಕಪ್ ಕೊಡ್ಸಿದ್ದೀನಿ. ಸ್ಟ್ಯಾಂಡಿಂಗ್ ಕಪ್ಪು, ಸ್ಟ್ಯಾಂಡಿಂಗು. ಬಂದು ಲಿಟರಲಿ 10 minutes ಆಯಿತು. ಅವಳಿಗೆ ನಾಮದಲಿಸಲ್ಲಿ ಇರೋರು ಯಾರು ಕಟ್ಬಿಟ್ಟಿದ್ರು. ಹೋಗ್ಬಂದು ನಾಮದಲಿ ಗೆಲ್ಬಿಟ್ಟು ನಾಮದಲಿ ಪೀಸ ತಿನ್ನೋಣ, ನಾಮದಲಿ ಹೋಗೋಣ. ಹೇಗೇನೋ ಜ್ಯೂಸ್ ಬೇಕು, ಜ್ಯೂಸ್ ನಾನಂತೂ ತಿಂತೇನೆ. ನಮ್ಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಊಟ ಎತ್ತಿತಾ ಇದ್ದಿಲ್ಲ. ಬಟ್ ಸ್ಟಿಲ್ ಬೇವೆಲ್ಲ ತಿಂದ್ಬಿಟ್ಟು ಮಳೆ ಬರೋಂಗಿದೆ ಆ್ಯಕ್ಚುಲಿ ಅಂತ ಅನಿಸ್ತಾ ಇದೆ. ಬಂದೇ ಎಷ್ಟು
ಕಾಫಿ ಬೇಕು ಅನ್ಸಲ್ಲ ಬಟ್ ತಿನ್ನೋಣ. ಬೇಕಿತ್ತು ಅವಳಿಗೆ ಒಂದು ಕೋಗೋಸ್ಕರ 10 ನಿಮಿಷ ಕಾದ್ಯಾಳೆ ಅಂತ ಇವಳಿಗೆ ಹೇಳಿದ್ ನಾನು ಹೋಗೋಕ್ಕೆ. ಓವರ್ ಆಕ್ಷನ್ ಮಾಡ್ತಾಳೆ. ಇಡ್ಲಿ ತಿನ್ಬಿಟ್ಟು ಯಾರು ಕೋಕ್ ಕುಡಿತಾರೆ? ಅಲ್ಲಿ ಯಾರನ್ನೂ ಕಟ್ಬಿಡ್ಲ ಅಂದರಿ ಪಿಜ್ಜಾ ಮಾಡೋಣ. ಚಟ್ನಿ ಹಾಕ್ಸ್ಕೊ ಬರ್ಬೋದು. ತೆಗಿಯೋಕ್ಕೆ ಬರ್ತಾಯಿಲ್ಲ ದುಡ್ಡು. ವಾವ್ ವಾವ್ ಓಪನ್ ಆಗ್ತಲ್ಲ. ಅದಕ್ಕೆ ಹೇಳೋದು ಇವಾಗ ಮಾಡಿದ್ರಿ. ಆಯ್ತು, ನಿನ್ ಬೋಡಿ ತರ ಕಾಣ್ತಾ ಇದೆಯಾ? ಬೋಡಿ ತರ ಅಲ್ಲ, ಬೋಡಿನೇ ಬಡಿಸೋಕೆ. ಎಂತ ದಡ್ಡ ನಾನು ಹೇಳ್ತಲ್ವಾ, ಒಂದು 3 days ಏನು ಎಂತ ದಡ್ಡತನ ಮಾಡ್ತಾ ಇದೀನಿ ಅಂದ್ರೆ, ಒಂದು 10 ಥಿಂಗ್ಸ್ ನ ತಲೆಯಲ್ಲಿ ಕೊಟ್ಟು, 10 ಅಲ್ಲ 1000 ಥಾಟ್ಸ್ ಇದೆ ನನ್ನ ತಲೆಯಲ್ಲಿ. ನನ್ಗೆ ಇಷ್ಟು ಮುಂಚೆ ಫೋಕಸ್ಡ್ ಆಗಿ ಏನು ಮಾಡ್ತಾನೆ ಇರ್ಲಿಲ್ಲ. ಇವಾಗ ಹೆಂಗಾಗಿದೆ ಗೊತ್ತಾ, ಇದು ಮುಗಿತಾ ಇದ್ದಂಗೆ ನೆಕ್ಸ್ಟ್ ಏನೋ ವರ್ಕ್ನ ಮರ್ತೋಗ್ಬಿಟ್ಟಿರ್ತೀನಿ, ಇನ್ನೊಂದು ವರ್ಕ್ನ ಮಾಡ್ಬೇಕಿರೋದನ್ನ ಇನ್ನೊಂದು ವರ್ಕ್ ಮರ್ತೋಗಿರ್ತೀನಿ. ಹಿಂಗೆ ಮರ್ತು ಈ ಆಕ್ಚುಲಿ ಬಟ್ಟೆ ಆರ್ಡರ್ ಮಾಡಿದ್ನಾ. ಸೊ 2 ಮನೆ ಚೇಂಜ್ ಆಗಿದೆ. ಆ ಅಡ್ರೆಸ್ಗೆ ಬುಕ್ ಮಾಡಿದ್ದೀನಿ. ನನ್ನ ಬ್ರೈನ್ಸ್ ಎಲ್ಲಿದೆ, ನಾನು ಎಲ್ಲಿದೆ, ಏನಾಗ್ತಾ ಇದೆ ಈ ಪಟ್ಟಣಕ್ಕೆ ಅನ್ನಂಗೆ ನನಗೇನಾಗ್ತಾ ಇದೆ. ನನ್ನ ತಮ್ಮ ಈಗ ಕಾಲ್ ಮಾಡಿ ಬೇರೆ ಎಷ್ಟು ಕಿರಿಸ್ತಾನೆ ಈ ಗಂಟ್ಲಿಗೆ, ನನ್ಗೇನಾದ್ರು ಕಿರಿಸ್ತಾನೆ. ಅವ್ನ್ ಮಾಡ್ಬೇಕಿರೋ ಕೆಲ್ಸ. ಆಕ್ಚುಲಿ ಇವಳು ಬೇರೆ ಅಲ್ಲಿ ಬ್ರೈನ್ಸ್ ಅಲ್ಲ, ಬರೀ ಬ್ರೈನ್. ಭವ್ಯ ಬೈಯೋದು ಒಂದೊಂದ್ಸತಿ ಕರೆಕ್ಟೇ ಇರುತ್ತೆ. ಕರೆಕ್ಷನ್ ಮಾಡ್ತಾಳೆ ಜೀವನದಲ್ಲಿ. ಅರೆ ನಾವ್ ಹೇಳಿದ ಕರೆಕ್ಷನ್ ಪಾಯಿಂಟ್ಸ್ ಮಾತ್ರ ಅವಳು ರಿಸೀವ್ ಮಾಡಲ್ಲ. ಸೀನೇ ಇಲ್ಲ. ಇದಂತೂ ಶುದ್ಧ ಸುಳ್ಳು. ಇಂಥ ಸುಳ್ಳೆಲ್ಲ ಹೇಳೋದನ್ನ ನಂಬಲೇಬೇಡಿ. ಸೊ 2 ಬಟ್ಟೆ ಬಂದಿದೆ. 2 ಬಟ್ಟೆಲಿ 1 ಬಟ್ಟೆ ನನಗೆ, 1 ಬಟ್ಟೆ ಇವಳಿಗೆ. ಅಲ್ಲಿ ಟೀ ಶರ್ಟ್ ತಗೊಂಡ್ಬಿಟ್ಲು, ದೊಡ್ಡದಾಗ ವಾಪಸ್ ಹೋಗ್ತೀನಿ ಎಲ್ಲೋ ಹೋಗ್ಬೇಕು ಅಂತ. ಅದೇ ಟೀ ಶರ್ಟ್ ವಾಪಸ್ ಹಾಕೊಂಡು ಹೊಸದನ್ನ ಮನೆಗೆ ಬರ್ತಾವಳೆ. ನೋಡೋಣ, ದಿಸ್ 2 outfits is there. ಮೇ ಬಿ ಚೆನ್ನಾಗಿ ಕಾಣುತ್ತೇನೋ, ಕಾನ್ಫಿಡೆನ್ಸ್ ಇದೆ. ಇದು ಚೆನ್ನಾಗೇ ಇದೆ, ಬಟ್ ಐ ಕೆನಾಟ್ ಡೂ ಫೋಟೋ ಶೂಟ್ಸ್ ಅಂಡ್ ಆಲ್, ಬಟ್ ಸ್ಟಿಲ್ ಇಟ್ಸ್ ಫೈನ್. ಲೆಟ್ಸ್ ಗೋ ನೌ. ಹಿಂದಗಡೆಯಿಂದ ಹಾಲ್ ನಡೀತಿದ್ದಾರೆ. ಹೋದಿ ಸರ್ ತಗೊಳ್ಳೆ. ಐರನ್ ಕೊಡ್ಬೇಕು. ಇಲ್ಲಿ ನೋಡ್ಬಿಟ್ರೆ ಒಂದು ಮಿನಿ ಸಂಸಾರ ಮಾಡ್ಬೋದು. ಇಲ್ಲಿ ನೋಡಿ ಒಂದ್ ಸ್ವಲ್ಪ. ನಮ್ಮ ಅಜ್ಜಿ ಬೇರೆ ಟೊಮ್ಯಾಟೊ, ರಾಗಿ ಎಲ್ಲ 1 ತಿಂಗಳು ಐರನ್ ಬಟ್ಟೆಗಳು, ಹಳೆ ಮನೆದು. ಇದು ರಾಗಿ, ಇದು ಬಟ್ಟೆ, ಶಾಪಿಂಗ್ ಬಟ್ಟೆ. ನೋಡಿ ನಾನು ಎಷ್ಟು ಕೆಲಸ ಮಾಡ್ತಾ ಇದೀನಿ. ನಮ್ಮ ಮನೆಗೋಸ್ಕರ ಎಷ್ಟು ಕೆಲಸ ಮಾಡ್ತಾ ಇದೀನಿ ನಾನು ತಾನೆ. ಎಷ್ಟು ಶ್ರಮ ಪಡ್ತಾ ಇದೀನಿ ನಾನು. ನನ್ನ ತಂಗಿ ಮಾತಾಡ್ತಾಳೆ, ನಾ ಏನ್ ಮಾಡಿದ್ರಿ ಬೆಳಗ್ಗೆಯಿಂದ ಅಂತ ಫುಲ್ ಕೆಲಸ ಮಾಡ್ತಿರೋದು ಮನೆದು ಪ್ರತಿಯೊಂದು ನಾನು. ನಾವು ಆರ್ ನಗರಲ್ಲಿರೋ ನಾಚಿ ಬೆಂಗಳೂರಿಗೆ ಬಂದಿದ್ದೀವಿ. ನಾಚಿ ಅಂತ ಹೇಳ್ತಿದ್ದಲ್ಲ. ಓ ಬೆಳಕು ನಾವು ಚೆನ್ನಾಗಿ ಕಾಣಲಿ ಅಂತ ಲೈಟಿಂಗ್ ಮಾಡ್ತೀವಿ. ಇವಾಗ ಏನು ಗೊತ್ತಾ, ನೆಕ್ಸ್ಟ್ ಬರ್ತಾ ಇದ್ದಾಳೆ. ಒಂದು ಒಳ್ಳೆ ಅಜೀಬ್ ಮಾಡೋಣ, ಏನಾದ್ರು ಇರಿಟೇಟ್ ಮಾಡ್ತಾಳೆ. ನಾನು ಫೋನ್ ಮಾಡ್ಬಿಟ್ಟು ಏಳು ವಿಡಿಯೋ ಮಾಡಿ ಅಜೀಬ್ ಮಾಡೋಣ ಅಂದ್ರೆ ಇವಳನ್ನ ಮತ್ತೆ ಸಂಡೇ ಕರ್ಕೊಂಬರ್ಬೇಕಲ್ವಾ ಹಿಂಸೆ ತಗೊಳಕ್ಕೆ. ಹೋಗೋಣ ಅನ್ಕೊಂಡೆ, ಆಫ್ ಗ್ರೌಂಡ್ಗೆ ಹೋಗ್ತದಾಳಂತೆ. ಇವಾಗ ಆನ್ ಗ್ರೌಂಡ್ ಅಲ್ಲಿ ಕಾಫಿ ನೀಟಾಗಿ ಕುಡ್ದಿಲ್ಲ. ಕಾಫಿ ನೀನ್ ಕಾಫಿ ಕುಡಿಬೇಕಾ? ಅದು ಇನ್ನೊಂದು ಕಾಫಿ ಆಗಿಲ್ಲ. ಮಾನವ ಮರ್ಯಾದೆ ಇಲ್ದಿರೋಳು. ಇದನ್ನ ಹಾಕ್ಬೇಕು ಅಷ್ಟೇ. ಬಾಯ್ ಬಾಯ್.